ದಕ್ಷ ಪ್ರಜಾಪತಿ ಪಾರ್ವತಿಯ ತಂದೆಯ ಮಾತನ್ನು ಮೀರಿ ಪಾರ್ವತಿ ಶಿವನನ್ನು ವರಿಸಿ ಮದುವೆಯಾಗುತ್ತಾಳೆ. ಇದರಿಂದ ಕೋಪಿತನಾದ ದಕ್ಷ ಬ್ರಹ್ಮ ಸದಾಕಾಲ ಶಿವನನ್ನು ಪಾರ್ವತಿಯನ್ನು ದ್ವೇಷಿಸುತ್ತಾನೆ, ಅವಮಾನಿಸುತ್ತಾನೆ. ಒಂದು ದಿನ ಬ್ರಹ್ಮದೇವರು ದಕ್ಷ ಪ್ರಜಾಪತಿಯನ್ನು ಎಲ್ಲ ಪ್ರಜಾಪತಿಗಳಿಗೆ ಅಧಿಪತಿಯಾಗಿ ನೇಮಿಸುತ್ತಾನೆ. ಅದರ ನಂತರ ಪ್ರಜಾಪತಿ ಯಜ್ಞ ಎಂಬ ಮಹಾಯಜ್ಞ ಪ್ರಾರಂಭಿಸುತ್ತಾನೆ. ಪಾರ್ವತಿಯನ್ನು ಶಿವನನ್ನು ಅವಮಾನಿಸುವ ಉದ್ದೇಶ ಹೊಂದಿ ಅವರನ್ನು ಹೊರತುಪಡಿಸಿ ಎಲ್ಲರನ್ನು ಯಜ್ಞಕ್ಕೆ ಆಹ್ವಾನಿಸುತ್ತಾನೆ. ತಂದೆ ನಡೆಸುವ ಯಜ್ಞಕ್ಕೆ ತಾನೂ ಪಾಲ್ಗೊಳ್ಳಬೇಕೆಂಬ ಮಹದಾಸೆಯಿಂದ ಪಾರ್ವತಿ ಶಿವನಲ್ಲಿ ಬೇಡಿಕೊಳ್ಳುತ್ತಾಳೆ. ಈ ಯಜ್ಞ ಕೇವಲ ತಮ್ಮನ್ನು ಅವಮಾನಿಸುವ ಸಲುವಾಗಿ ಏರ್ಪಡಿಸಲಾಗಿದೆ ಎಂದು ಶಿವನು ಎಷ್ಟೇ ಹೇಳಿದರೂ ಪಾರ್ವತಿ ಒಂದೂ ಮಾತನ್ನು ಕೇಳದೆ ತಂದೆಯ ಮನೆಗೆ ಬರುತ್ತಾಳೆ. ನಾರಾಯಣ. ಭಾರತ ಮಹಾಮುನೀಂದ್ರರು ತಾವು ನಮ್ಮ ಯಾಗ ಮಂಟಪಕ್ಕೆ ವಿಳಂಬವಾಗಿ ಆಗಮಿಸುತ್ತಿರುವುದನ್ನು ನೋಡಿದರೆ ಈ ದಕ್ಷನ ಯಾಗಕ್ಕಿಂತಲೂ ಲೋಕ ಸಂಚಾರವೇ ಬಹಳ ಮುಖ್ಯವಾಯಿತೆಂದು ಕಾಣುತ್ತದೆ. ದಕ್ಷ, ನನ್ನ ಆಗಮನದ ವಿಷಯವನ್ನು ನಂತರ ಚರ್ಚಿಸೋಣ. ಮೊದಲು ಈ ನಿನ್ನ ಮಹಾಯಾಗವು ಮಂಗಳಕರವಾಗಿ ನೆರವೇರಬೇಕೆಂಬ ಆಸೆ ನಿನಗಿಲ್ಲವೇ? ಏಕೆ ನಾರದರೆ? ಈಶ್ವರನಿಲ್ಲದೆ ಇಷ್ಟಾರ್ಥ ಸಿದ್ಧಿಸದು, ಅವನಿಲ್ಲದೆ ಭಾಗ್ಯ ದೊರಕದು.